ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾನೃತೆ ಅವಪಶ್ಯನ್ ಜನಾನಾಂ ಮಧುಶ್ಚುತ ಶುಚಯೋ ಯಾಃ ಪಾವಕಾಃ ತಾನ ಆಪಶ್ಯನ್ ಸ್ಯೂನಾ ಭವಂತು ಅನ್ನುವ ಮಂತ್ರದ ಅರ್ಥವನ್ನು ನಾವೀಗ ನೋಡಬೇಕಾಗಿದೆ. ಇದರ ಹಿಂದೆ ಬಂದ ಮಂತ್ರ ಹಿರಣ್ಯವರ್ಣ ಶುಚಯಃ ಪಾವಕಾಃ ಯಾ ಸುಜಾತಃ ಕಶ್ಯಪೋ ಯಾಸ್ಮಿಂದ್ರಃ ಅಗ್ನಿಂ ಯಾ ಗರ್ಭಂ ದಧೇ ವಿರೂಪಾಸ್ತಾನ ಆಪಶ್ಯನ್ ಸ್ಯೂನಾ ಭವಂತು ಅಂತ. ವಿರೂಪಾಹ ಅಂತ ಒಂದು ಶಬ್ದ ಇದೆ ಆ ಹಿಂದಿನ ಮಂತ್ರದಲ್ಲಿ. ವಿರೂಪಾಹ ಅಂದ್ರೆ ಅನೇಕ ರೂಪವುಳ್ಳ ಆ ಜಲಾಭಿಮಾನಿಗಳಾದಂತಹ ದೇವತೆಗಳು ಅಂತ ಅರ್ಥ. ಒಬ್ಬೊಬ್ಬ ದೇವತೆಗೂ ಕೂಡ ಅನೇಕ ರೂಪಗಳು ಇದ್ದೇ ಇರ್ತವೆ, ಇದು ನಮಗೆ ಗೊತ್ತಿದೆ. ಈ ಆತಃ ಅಂದ್ರೆ ನಾವು ಈ ಹಿಂದೆ ನೋಡಿದಂತೆ ಜಲಾಭಿಮಾನಿಗಳಾದಂತಹ ಎಲ್ಲಾ ದೇವತೆಗಳನ್ನು ಕೂಡ ತಗೊಂಡಿದ್ದೇವೆ. ಕೇವಲ ವರುಣ, ಗಂಗೆ ಮೊದಲಾದ ದೇವತೆಗಳು ಮಾತ್ರ ಅಲ್ಲ, ಸಕಲ ದೇವತೆಗಳನ್ನು ಕೂಡ ಆತಃ ಎಂಬ ಶಬ್ದದಿಂದ ನಾವು ತಗೊಂಡಿದ್ದೇವೆ. ಆಪೋವೈ ಸರ್ವಾಹ ದೇವತಾ ಅಂತ ವೇದ ಮಂತ್ರವು ಕೂಡ ಅದನ್ನು ಸ್ಪಷ್ಟಪಡಿಸಿದೆ. ಅದರ ಆಧಾರಗಳನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ಇಲ್ಲಿ ಈಗಿನ ಮಂತ್ರದಲ್ಲಿ ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ, ಈ ಜಲಾಭಿಮಾನಿ ದೇವತೆಗಳ ರಾಜನಾದಂತಹ ವರುಣ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಈಗ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಆ ಜಲಾಭಿಮಾನಿ ದೇವತೆಗಳ ರಾಜನಾದಂತಹ ವರುಣ ಅಂದ್ರೆ ಯಾರದು, ಅದನ್ನ ನಾವೀಗ ಗಮನಿಸಿ ನೋಡಬೇಕಾಗಿದೆ. ಮೊದಲು ವರುಣ ಅಂದ್ರೆ ಈ ಗಂಗೆಯ ಪತಿಯಾದಂತಹ ವರುಣ ಏನಿದ್ದಾನೆ ಅವನನ್ನೇ ನಾವು ಇಲ್ಲಿ ವರುಣ ಅನ್ನೋ ಶಬ್ದದಿಂದ ತಗೊಳ್ಳೋಣ. ಎಲ್ಲ ಜಲಾಭಿಮಾನಿ ದೇವತೆಗಳಲ್ಲಿ ಆತ ಹಿರಿಯ, ಆತನ ಪತ್ನಿಯರೇ ಈ ನದಿ ದೇವತೆಗಳು ಅನ್ನೋ ಅರ್ಥದಲ್ಲಿ ಇದನ್ನ ನಾವು ತಗೊಂಡು ಅದರ ಅರ್ಥವನ್ನು ಗಮನಿಸಿ ನೋಡೋಣ. ಯಾಸಾಂ ರಾಜ, ಎಲ್ಲ ಜಲಾಭಿಮಾನಿ ದೇವತೆಗಳ ಅಧಿಪತಿಯಾದಂತಹ ವರುಣ ಸತ್ಯಾನತೆ ಅವಪಶ್ಯನ್ ಜನಾನಾಂ, ಜನರು ಈ ಜಗತ್ತಿನ ಜನ ಏನಿದ್ದಾರೆ ತನ್ನ ಆಧಿಪತ್ಯಕ್ಕೊಳಪಟ್ಟವರು, ಅವರೆಲ್ಲರ ಸತ್ಯಾನೃತೆ ಪುಣ್ಯ ಮತ್ತು ಪಾಪಗಳನ್ನ ಅವಪಶ್ಯನ್ ನೋಡುತ್ತಾ ಸೂಪರ್ವೈಸ್ ಮಾಡ್ತಾ ಅಂತ ಹೀಗಾದ್ರ ಅರ್ಥ. ಎಲ್ಲ ಪ್ರಾಣಿಗಳ ಪಾಪ ಪುಣ್ಯಗಳನ್ನ ಆತ ಗಮನದಲ್ಲಿಟ್ಟುಕೊಂಡು ಹೀಗೆ ಸಂಚಾರ ಮಾಡ್ತಾ ಇದ್ದಾನೆ. ಜನಾನ ಮಧ್ಯೆ, ಜನರ ಮಧ್ಯೆನೇ ಅವನು ಸಂಚಾರ ಮಾಡ್ತಾ ಇದ್ದಾನೆ. ಮಧುಶ್ಚುತಃ, ಆ ಜಲಾಭಿಮಾನಿ ದೇವತೆಗಳು ಅಥವಾ ಜಲಗಳು, ಮಧು ಅಂತಂದ್ರೆ ಅಮೃತ, ಸುಖ, ಅದನ್ನ ಕೊಡುವಂಥವು ಅಂತ ಈ ರೀತಿಯಾಗಿ ಅರ್ಥ ಆಗ್ತದೆ. ಮಧುಶ್ಚುತಃ ಅನ್ನೋದಕ್ಕೆ ಮಧುರ ರಸಸ್ಯ ಕ್ಷಾರ ಇತ್ಯಹ, ಮಧುರ ರಸವನ್ನ ಸುರಿಸುವಂಥವು. ಜಲದಲ್ಲಿ ಮಧುರವಾದಂತಹ ರಸ ಇರ್ತದೆ, ಅದು ಗೊತ್ತಿದೆ ಎಲ್ಲರಿಗೂ. ಹೀಗೆ ಮಧುಶ್ಚುತಃ ಶುಚಯ, ತಾವು ಶುದ್ಧವಾದಂಥವುಗಳು, ಮತ್ತು ಪಾವಕಾಹ, ಅವು ಇನ್ನೊಬ್ಬರನ್ನು ಕೂಡ ಪವಿತ್ರಗೊಳಿಸುವಂಥವು. ಅವು ನಮಗೆ ಶಂ ಸ್ಯೋನಾಭವಂತು, ಅದರ ಹಿಂದಿನ ಅರ್ಥವೇ ಇಲ್ಲಿ ಕೂಡ ಅನುವೃತ್ತ ಆಗ್ತದೆ. ವೈಷಯಿಕ ಸುಖವನ್ನು ಕೂಡ ಕೊಡಲಿ, ಹಾಗೆ ಪಾರತ್ರಿಕ ಸುಖವನ್ನು ಕೂಡ ಅವು ಕೊಡಲಿ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಮಧುಶ್ಚುತಃ ಅನ್ನುವಂಥ ಒಂದೇ ಶಬ್ದ ಆ ಉತ್ತರಾರ್ಧದಲ್ಲಿ ನಮಗೆ ಹೊಸದಾಗಿ ಕಾಣುವಂಥ ಶಬ್ದ. ಯಾಸಾಂ ರಾಜ ವರುಣ ಅಂತನ್ನೋದ್ರಿಂದ ಆ ಜಲಾಭಿಮಾನಿಯಾದಂತಹ ವರುಣನನ್ನ ನಾವು ತಗೊಂಡಿದ್ದೇವೆ. ಇಲ್ಲಿ ಯಾಸಾಂ ರಾಜ ವರುಣ ಎಂಬ ಶಬ್ದದಿಂದ ಆ ವರುಣನನ್ನ ನಾವು ಸ್ವೀಕಾರ ಮಾಡಿದ್ದಕ್ಕೆ ಉಪನಿಷತ್ತಿನ ಒಂದು ಹಿನ್ನೆಲೆ ಕೂಡ ಇದೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ, ಐತರೇಯ ಉಪನಿಷತ್ನಲ್ಲೇ ಪರಮಾತ್ಮನ ವಿವಿಧ ಅವಯವಗಳಿಂದ ಆ ದೇವತೆಗಳನ್ನು ದೇವತೆಗಳ ಸೃಷ್ಟಿಯನ್ನ ವರ್ಣಿಸ್ತಾರೆ. ಪ್ರಾಣದಿಂದ ಸೃಷ್ಟಿ, ಚಕ್ಷುಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ ಸೃಷ್ಟಿ, ಮನಸ್ಸಿನಿಂದ ಸೃಷ್ಟಿ ಇತ್ಯಾದಿ ರೂಪವಾಗಿ ಹೀಗೆ ಬೇರೆ ಬೇರೆ ಪರಮಾತ್ಮನ ಅಂಗಗಳಿಂದ ಆ ದೇವತೆಗಳು ಹುಟ್ಟುವಂತಹ ಒಂದು ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ
ಎಲ್ಲಾ ಜಲಾಭಿಮಾನಿ ದೇವತೆಗಳು ಮತ್ತೆ ವರುಣನೂ ಕೂಡ ಈ ಮನಸ್ಸಿನಿಂದ ಸೃಷ್ಟರಾಗಿದ್ದಾರೆ. ಆಪೋಹಾಸ್ಮೆ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ. ಆ ಜಲಾಭಿಮಾನಿ ದೇವತೆಗಳೇ ಈ ವ್ಯಕ್ತಿಗಳಿಗೆ, ಸಾಧಕರಿಗೆ ಪುಣ್ಯಕರ್ಮ ಮಾಡಲಿಕ್ಕೆ ಬೇಕಾದಂತಹ ಶ್ರದ್ಧೆಯನ್ನು ಕೊಡ್ತಾರೆ. ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ. ಈ ಮಂತ್ರವನ್ನ, ಈ ಮುಂದಿನ ವಾಕ್ಯ ಏನಿದೆ, ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ ಅಂತ ಹೇಳಿ, ಅದನ್ನ ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಅನ್ನೋದಕ್ಕೆ ನಾವು ಅನ್ವಯಿಸಿಕೊಂಡು ಅರ್ಥ ಹೇಳಬೇಕು. ಅದರ ತಾತ್ಪರ್ಯ ಏನು? ವರುಣ ಜೀವರ ಮನಸ್ಸಿನಲ್ಲಿ ಇರುವಂತಹ ಆ ಭಗವಂತನಿಗೆ ಸಂತೋಷ ಆಗುವಂತೆ ಯಾವತ್ತೂ ಕೂಡ ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಎಲ್ಲಾ ಜೀವರಲ್ಲಿಯೂ ಕೂಡ, ಎಲ್ಲಾ ಜೀವರ ಮನಸ್ಸಿನಲ್ಲೂ ಕೂಡ ಪರಮಾತ್ಮ ಇದ್ದೇ ಇದ್ದಾನೆ. ಜೀವರ ಮನಸ್ಸಿನಲ್ಲಿರುವ ಆ ಪರಮಾತ್ಮನಿಗೆ ಸಂತೋಷ ಮಾಡಿಕೊಡುವುದು ಈ ವರುಣನ ಕೆಲಸ. ಯಾಕಂದ್ರೆ ಅವನು ಮನಸ್ಸಿನಿಂದ ಹುಟ್ಟಿದ್ದಾನೆ. ಅದಕ್ಕಾಗಿ ಏನ್ ಮಾಡ್ತಾನ ಅವನು? ಆತನ ಕೆಲಸ ಇದೆ ನೋಡ್ಬೇಕು ನಾವು. ಅವನು ಜಲಾಭಿಮಾನಿ. ಜಲಾಶಯ ನಿರ್ಮಾಣ ಇತ್ಯಾದಿ ಕಾರ್ಯಗಳೇನಿದೆ, ಕೆರೆ ಕಟ್ಟೆಗಳ ನಿರ್ಮಾಣ, ಇದರಿಂದ ಒಂದು ಪುಣ್ಯ ಬರ್ತದಲ್ಲ, ಅಂತ ಎಲ್ಲ ಕಾರ್ಯಗಳನ್ನ ನಮ್ಮ ಕಡೆಯಿಂದ ಮಾಡಿಸುವವನು ಅವನು. ಆ ಪುಣ್ಯ ಬರೆಸುವವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಜಲಾಭಿಮಾನಿಯಾದಂತಹ ವರುಣ ಕೆರೆ ಕಟ್ಟೆ ಮೊದಲಾದ ನಿರ್ಮಾಣ ರೂಪ ಕಾರ್ಯ ಏನಿದೆ ಅದರಿಂದ ಬರುವಂತಹ ಆ ಕಾರ್ಯದಲ್ಲಿ ಮೊದಲು ಶ್ರದ್ಧೆಯನ್ನು ಮಾಡ್ತಾನೆ, ಮತ್ತೆ ಆ ಪುಣ್ಯವನ್ನು ಕೂಡ ನಮಗೆ ಒದಗಿಸಿಕೊಡ್ತಾನೆ. ಹೀಗೆ ಜೀವರ ಮನಸ್ಸಿನಲ್ಲಿ, ನಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಭಗವಂತನ ಆರಾಧನೆಯನ್ನ ವರುಣ ಮಾಡ್ತಾನೆ. ವಿಷ್ಣುವಿನ ಪ್ರಜೆಗಳಾದಂತಹ ಜೀವರಿಗೆ ರಾಜನಾಗಿ ಅವರನ್ನ ಪಾಲಿಸ್ತಾನೆ. ಇದನ್ನು ಗಮನಿಸಿ. ಏವಮೇತೆ ಮನಃ ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ. ಅಸ್ಯ ಪ್ರಜಾಂ, ಅಸ್ಯ ಈ ಪರಮಾತ್ಮನ ಪ್ರಜಾಂ ಸಂತತಿಯಾದಂತಹ ನಮ್ಮೆಲ್ಲರನ್ನೂ ಕೂಡ ವರುಣ ಧರ್ಮೇಣ ದಧಾರ. ವರುಣ ಧಾರ್ಮಿಕವಾಗಿ ಪರಿಪಾಲನೆ ಮಾಡ್ತಾನೆ. ಅದನ್ನ ಅಲ್ಲಿ ಅನುವಾದ ಮಾಡುವವರು ಮೂಲ ಉಪನಿಷತ್ನಲ್ಲೂ ಕೂಡ ಹಾಗೆ ಇದ್ದಿರಬೇಕು. ಉಪನಿಷತ್ತಿನ ಆ ವ್ಯಾಖ್ಯಾನ ಮಾಡುವವರು ಕೂಡ ಹಾಗೆ ಮಾಡಿದ್ದಿರಬೇಕು. ಅದಕ್ಕಾಗಿ ಪ್ರಾಚೀನ ವ್ಯಾಖ್ಯಾನಕಾರರಿಗೆ ಅನುಸಾರವಾಗಿ ಅನುವಾದನೂ ಕೂಡ ಹಾಗೆ ಮಾಡಿದ್ದಾರೆ. ಅಲ್ಲಿ ಆ ವರುಣನನ್ನ ಭಾಷ್ಯದಲ್ಲೇನು ರಾಜ ಅಂತ ಹೇಳಿಲ್ಲ, ಐತರೇಯ ಉಪನಿಷತ್ತಿನ ಆ ಭಾಷ್ಯದಲ್ಲಿ ಅಲ್ಲೇನು ಹೇಳಿದ್ದಾರೆ? ವೈಶ್ಯದೇವಸ್ತೋ ಹ್ಯಾಪಃ, ವೈಶ್ವದೇವ ದೇವ್ಯ ತಥೋ ಹ್ಯಾಪಃ, ವರುಣಶ್ಚ ಮನೋಭವ. ವರುಣನು ಕೂಡ ಮನಸ್ಸಿನಿಂದ ಹುಟ್ಟಿದ್ದಾನೆ. ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಧಿಪ. ಪ್ರಾಣಿಗಳಿಗೆ, ಎಲ್ಲ ನಮ್ಮಂಥ ಜೀವರಿಗೆ ಪೂರ್ತ ಅಂತಂದ್ರೆ ಕೆರೆ ಕಟ್ಟೆಗಳ ನಿರ್ಮಾಣ. ಇಷ್ಟಾಪೂರ್ತ ಅಂತ ಬೇರೆ ಬೇರೆ ಶಬ್ದದಿಂದ ಕರೀತಾರೆ. ಇಷ್ಟ ಅಂದ್ರೆ ನಾವು ನಿತ್ಯ ಮಾಡಬೇಕಂತ ಸಂಧ್ಯಾವಂದನೆ ಇತ್ಯಾದಿ ಕರ್ಮಗಳು. ಪೂರ್ತ ಅಂತಂದ್ರೆ ಕೆರೆ ಕಟ್ಟೆಗಳ ನಿರ್ಮಾಣ ಇತ್ಯಾದಿ. ಪೂರ್ತ ಪುಣ್ಯೇಶು ಶ್ರದ್ಧಾ, ಅಲ್ಲೇನು ಶ್ರದ್ಧಾ ಬರಬೇಕು. ಆ ಶ್ರದ್ಧೆ ಬರ್ಲಿಕ್ಕೆ ಆ ವರುಣನೇ ಕಾರಣ. ಅವನು ಮನೋಭಿಮಾನಿ. ನಮಗೆ ಸಾಮಾನ್ಯ ಗೊತ್ತಿರುವಂತೆ ರುದ್ರ ಮನೋಭಿಮಾನಿ, ಗರುಡಶೇಷ ರುದ್ರರು ಮನೋಭಿಮಾನಿಗಳು. ಇಂದ್ರ ಸ್ಥೂಲ ಮನಸ್ಸಿನ ಅಭಿಮಾನಿ ಅನ್ನೋದು ಗೊತ್ತಿರ್ತದೆ. ಇಂದ್ರನಿಗಿಂತ ಬಹಳ ಕೆಳಗೆ ಇರುವಂತಹ ವರುಣನು ಕೂಡ ಇಂಥ ಒಂದು ಮನೋಭಿಮಾನಿತ್ವದ ಕಾರ್ಯವನ್ನ ಮಾಡ್ತಾನೆ. ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ. ಯಾಕಂದ್ರೆ ಅವನು ಕೂಡ ಮನಸ್ಸಿನಿಂದಲೇ ಹುಟ್ಟಿದ್ದಾನೆ, ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಾನೆ. ಆದ್ರಿಂದಲೇ ಈ ಉಪನಿಷತ್ನಲ್ಲಿ ಆ ಹಿಂದಿನ ಭಾಗ ಏನಿದೆ, ಮನಸಾ ಸೃಷ್ಟಾಹ ಆಪಶ್ಚ ವರುಣಶ್ಚ. ಆಪಹ ಅಂತ ಹೇಳುವಾಗ ಎಲ್ಲಾ ಜಲಾಭಿಮಾನಿ ದೇವತೆಗಳು ಕೂಡ, ಬ್ರಹ್ಮ ರುದ್ರಾದಿ ಎಲ್ಲಾ ದೇವತೆಗಳು ಕೂಡ ಈ ಜಲಾಭಿಮಾನಿ ದೇವತೆಗಳು ಅಂತ ಹೀಗಿರುವಾಗ ವರುಣನಿಗೆ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಆ ವರುಣನಿಗಿಂತ ಮೇಲೆ ಇರುವಂತಹ ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿಗಳೇ. ಇವನು ನಿರ್ದಿಷ್ಟವಾಗಿ ಆ ಕಾರ್ಯವನ್ನು ಮಾಡುವಂಥವನು. ಅದಕ್ಕಾಗಿ ಅವನನ್ನ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇದು ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾಂತತೆ ಅವಪಶ್ಯಂ ಜನಾನಾಂ. ಯಾಸಾಂ ಎಲ್ಲ ಜಲಾಭಿಮಾನಿ ದೇವತೆಗಳಿದ್ದಾರೆ, ಗಂಗೆ ಮೊದಲಾದ ಎಲ್ಲ ದೇವತೆಗಳು, ತನಗಿಂತ ಕೆಳಗಿನವರು. ಅವರ ರಾಜನಾದಂಥ ವರುಣ, ಅವನು ಆ ಗಂಗೆ ಮೊದಲಾದವರಿಗೆ ಮಾತ್ರ ರಾಜ ಅಲ್ಲ, ಅವನು ನಮಗೂ ಕೂಡ, ವಿಷ್ಣುವಿನ ಪ್ರಜೆಗಳಾದಂಥ ನಮಗೂ ಕೂಡ ರಾಜನೇ ಅವನು. ಈ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ವಿಷ್ಣು ಒಬ್ಬ ಚಕ್ರವರ್ತಿ. ಆತನ ಅಧೀನರಾದಂತಹ ಅನೇಕ ಜನ ಸಾಮಂತರಿದ್ದಾರೆ. ಆ ಸಾಮಂತರಲ್ಲಿ ಒಬ್ಬ ಸಣ್ಣ ಸಾಮಂತ ಈ ವರ್ಣನೂ ಕೂಡ. ಅದಕ್ಕಾಗಿ ಯಾಸಾಂ ರಾಜ ಅಂತಂದ್ರೆ
ಯಾವ ಜಲಾಭಿಮಾನಿ ದೇವತೆಗಳ ಸಾಮಂತ ರಾಜನಾದಂಥ, ಮತ್ತೆ ನಮ್ಮೆಲ್ಲರಿಗೂ ನಮ್ಮಂಥ ಪ್ರಜೆಗಳಿಗೂ ಕೂಡ ಸಾಧಕರಿಗೂ ಕೂಡ ಈತ ರಾಜನಾಗಿದ್ದಾನೆ. ರಾಜನಂತೆ ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ದಾನೆ. ನಮ್ಮ ಮನಸ್ಸನ್ನ ಆತ ಪ್ರೇರಿಸ್ತಾ ಇದ್ದಾನೆ. ಅದಕ್ಕಾಗಿ ಯಾಸಾಂ ಅಂದ್ರೆ ಯಾವ ಜಲಾಭಿಮಾನಿ ದೇವತೆಗಳ ರಾಜ, ಹಾಗೆ ನಮ್ಮ ರಾಜ ಅಂತ ಕೂಡ ನಾವು ಪ್ರತ್ಯೇಕವಾಗಿ ತಿಳಿದುಕೊಳ್ಬೇಕು. ರಾಜ ವರುಣ ಜನಾನಾಂ ಮಧ್ಯೆ, ಜನರ ನಡುವೆ ಸತ್ಯಾನೃತೆ ಅವಪಶ್ಯನ್, ಸತ್ಯ ಅಂತಂದ್ರೆ ಸತ್ಯ, ಅಮೃತ ಅಂತಂದ್ರೆ ಪಾಪ, ಈ ಪುಣ್ಯ ಪಾಪಗಳನ್ನ ಯಾವತ್ತೂ ಕೂಡ ಆತ ನೋಡ್ತಾ ಸಂಚಾರ ಮಾಡ್ತಾನೆ. ರಾಜನ ಕೆಲಸ ಅದು, ಪ್ರಜೆಗಳು ಯಾವ ಥರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡ್ತಾ ಸಂಚಾರ ಮಾಡುವುದು, ಅವರ ಕಡೆಯಿಂದ ಆ ಕಾರ್ಯವನ್ನು ಮಾಡಿಸುವುದು ರಾಜನ ಕೆಲಸ. ಅಂಥ ಒಬ್ಬ ಸಾಮಂತ ರಾಜನಾಗಿ ವರುಣ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಜಲಾಭಿಮಾನಿ ದೇವತೆಗಳು ಗಂಗೆ ಮೊದಲಾದವರನ್ನು ಇಟ್ಕೊಂಡಾಗ ಅವರ ರಾಜನಾದ ವರುಣ. ಜಲಾಭಿಮಾನಿ ದೇವತೆಗಳು ಅಂದ್ರೆ ಎಲ್ಲ ದೇವತೆಗಳನ್ನು ನಾವು ಇಟ್ಕೊಂಡಾಗ, ಬ್ರಹ್ಮನಿಂದ ಆರಂಭಿಸಿ ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ ಅಂತ ನಾವು ಹಿಂದೆ ನೋಡಿದ್ದೇವೆ. ಬ್ರಹ್ಮವಾಯು ತದ್ಭಾರ್ಯೆ ವೀಂದ್ರಶೇಷೋ ತತ್ಸ್ತ್ರಿಯೌ ಶಿವಸ್ತದ್ದೈತ ಶಕ್ರಕಾಮೌ ತದ್ದೈತಾದಯ ಸರ್ವೇಶ್ವರ ಕ್ರಮೇಣ ವಿಷ್ಣೋರ್ಜಾತ ಅಭಾಖ್ಯಕಾ, ಅವರೆಲ್ಲರೂ ಜಲಾಭಿಮಾನಿಗಳಾಗಿದ್ದಾರೆ ಅನ್ನೋದನ್ನ ಆಪಹ ಅಂದ್ರೆ ದೇವತೆಗಳು ಅನ್ನೋದ್ರಲ್ಲಿ ನಾವು ನೋಡಿದ್ದೇವೆ. ಅದಲ್ಲದೆ ಇವರು ಕೇವಲ ಆ ಹೆಸರುಳ್ಳವರು ಮಾತ್ರ ಅಲ್ಲ, ಅದಕ್ಕೆ ಅಭಿಮಾನಿಗಳು ಕೂಡ ಅಂತ ಅನ್ನೋದನ್ನು ಇದೇ ಒಂದು ಐತರಿ ಉಪನಿಷತ್ತಿನ ಪ್ರಸಂಗದಲ್ಲೇ ನೋಡಿದ್ದೇವೆ. ಅದರ ಭಾಷ್ಯದಲ್ಲಿ ಆ ಉಲ್ಲೇಖ ಇದೆ. ಬ್ರಹ್ಮಶೇಷ ಸುತರಣೇಂದ್ರ ಶಿವಾದ್ಯಾಹ ಆಪಯೀರಿತಾ ತೇ ವಿಷ್ಣುವರ್ ಮನಸಾ ಜಾತಃ, ವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವರು, ಅವರೆಲ್ಲರಿಗೂ ಆಪ ಅಂತ ಹೆಸರಿದೆ, ಆಪಹ ಅಂತ ಹೆಸರಿದೆ. ಸರ್ವೇಚ ಅಭಿಮಾನಿನಃ, ಆಪಹ ಅಂತ ಹೆಸರಿರೋರು ಮಾತ್ರ ಅಲ್ಲ ಅವರು ಈ ಜಲಕ್ಕೆ ಅಭಿಮಾನಿಗಳು ಕೂಡ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಆಪಹ ಅನ್ನೋ ಶಬ್ದದಿಂದ ನಾವು ಗಂಗೆ ಮೊದಲಾದವರನ್ನು ಮಾತ್ರ ಇಟ್ಕೊಳ್ಳದೆ ಎಲ್ಲ ದೇವತೆಗಳನ್ನು ಇಟ್ಕೊಂಡಾಗ ಅವರ ರಾಜ ಯಾರು ಅಂದ್ರೆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನೇ ಅವರ ರಾಜ. ಅಭಿಮಾನಿ ದೇವತೆಗಳ ಒಂದು ಪಟ್ಟಿಯಲ್ಲಿ ಅತ್ಯಂತ ಉಚ್ಚ ಸ್ಥಾನದಲ್ಲಿರುವಂತವನು ಈ ವರುಣ. ಅವನೇ ಸತ್ಯಾನೃತೆ ಅವಪಶ್ಯಂ ಜನಾನಾಂ, ಪಾಪ ಪುಣ್ಯಗಳನ್ನ ನಾವು ಮಾಡುವಂತ ಪಾಪ ಪುಣ್ಯಗಳಿಗೆಲ್ಲ ಸಾಕ್ಷಿಯಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಅದು ಕೂಡ ನಮಗೆ ಗೊತ್ತಿದ್ದೇ ಇದೆ. ನಮಗೆ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿಸುವವನು ಅವನೇ ಆಗಿದ್ದಾನೆ. ವಿಷ್ಣುವರ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದದಾತಿ ಭೂತಾನಾಂ, ಅಲ್ಲೇ ಐತರಿ ಉಪನಿಷತ್ತಿನ ಭಾಷ್ಯದಲ್ಲೇ ಮನಸ್ಸಿನಿಂದ ಸೃಷ್ಟಿ, ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ ಅಂತ ಹೇಳುವಂತಹ ಭಾಷ್ಯದಲ್ಲೇ ಸರ್ವೇಚ ಅಭಿಮಾನಿನಃ ಅಂತ ಹೇಳಿ ಆದ ಮೇಲೆ ಚತುರ್ಮುಖ ಭಗವಂತನ ಕುರಿತಾದ ಜ್ಞಾನಾದಿಗಳನ್ನ ನಾವು ಸಂಪಾದನೆ ಮಾಡಲಿಕ್ಕೆ ನಮ್ಗೆ ಏನೊಂದು ಶ್ರದ್ಧಾ ಬೇಕು, ಆ ಶ್ರದ್ಧೆಯನ್ನು ಕೊಡ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ವೈದಿಕ ಶ್ರವಣೇ ವಿಪಹ, ಇದನ್ನು ಗಮನಿಸ್ಬೇಕು ನಾವು. ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ ಅಂತ ಬಂತಲ್ಲ ಆ ಉಪನಿಷತ್ನಲ್ಲಿ, ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡ್ತಾರೆ ಅಂತ. ಯಾರ್ಯಾರು ಏನೇನು ಕೊಡ್ತಾರೆ ಅಂದ್ರೆ ಚತುರ್ಮುಖ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡ್ತಾನೆ, ವೇದಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನ ಗರುಡ ಕೊಡ್ತಾನೆ, ತಂತ್ರ ಗ್ರಂಥಗಳು ಒಂದು ಪೌರುಷೀಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದಂತಹ ಶ್ರದ್ಧೆಯನ್ನು ಶೇಷರುದ್ರರು ಕೊಡ್ತಾರೆ, ಶಕ್ರ ಅಂದ್ರೆ ಇಂದ್ರ ಯಜ್ಞಾದಿ ಕರ್ಮಗಳನ್ನು ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ನಮಗೆ ಕೊಡ್ತಾನೆ, ವಾಯುರ್ಗಂಧವಶ್ಚಾಸ್ಯ ಈ ಮುಖ್ಯ ಪ್ರಾಣ ಭಕ್ತಿ ಜ್ಞಾನ ಇತ್ಯಾದಿಗಳನ್ನು ಕೊಡ್ತಾನೆ, ಅಂತರಿಕ್ಷಂ ಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾರದಂ. ಅಂತರಿಕ್ಷಾಭಿಮಾನಿಯಾದಂತಹ ಗಣೇಶ ಆ ವೇದದ ಸಂಚಾರಕ್ಕೆ ಬೇಕಾದಂತಹ ವೇದದ ಶ್ರವಣಕ್ಕೆ ಬೇಕಾದಂತಹ ಒಂದು ಅನುಕೂಲ ನಾವು ಮಾಡಿಕೊಡ್ತಾನೆ. ಅಂತರಿಕ್ಷಾಭಿಮಾನಿಯೇ ವಿಘ್ನೇಶ. ಈ ಎಲ್ಲಾ ಕಾರ್ಯಕ್ಕೆ ಬೇಕಾದಂತಹ ಬೆಳಕನ್ನು ಕೊಡುವಂಥವನು ಸೂರ್ಯ. ಸೂರ್ಯ ತತ್ಕರ್ಮ ಸಿದ್ಧಯೇ ಭೂತಾನಾಂ ಜ್ಯೋತಿಷೋ ದಾತ. ಮತ್ತೆ ನಮಗೆ ಬೇಕಾದಂತಹ ಅನ್ನಾದಿಗಳನ್ನು ಕೊಡೋದು. ನಾವು ಅನ್ನಾದಿಗಳನ್ನು ತಿಂದರೆ ಮಳೆ ಬರಬೇಕು, ಅನ್ನಾದಿಗಳು ಆಹಾರ ಪದಾರ್ಥಗಳು ಇಲ್ಲಿ ಹುಟ್ಟಬೇಕು, ಆವಾಗ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಸಾಧ್ಯ, ದೇವರ ಪೂಜೆ ಮಾಡ್ಲಿಕ್ಕೆ ಸಾಧ್ಯ, ಪೂಜೆ ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ.
ಶ್ರವಣಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮಳೆ ಸುರಿಸಿ ಆಹಾರ ಧಾನ್ಯಗಳನ್ನ ಬೆಳೆಸಿ ಅದಕ್ಕೆ ಬೇಕಾದಂತಹ ಬೆಳಕನ್ನ ಸೂರ್ಯ ಕೊಟ್ಟು ಈ ಎಲ್ಲ ಕಾರ್ಯಗಳನ್ನು ಮಾಡುವವರು ಆ ಸ್ವರ್ಗದ ಅಭಿಮಾನಿನಿ ದೇವತಾ ಮತ್ತೆ ಸೂರ್ಯ. ಹೀಗೆ ಈ ಜಲಾಭಿಮಾನಿಗಳಾದಂತಹ ಈ ಎಲ್ಲಾ ದೇವತೆಗಳು ಕೂಡ ನಮಗೆ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದಂತಹ ಇಷ್ಟೊಂದು ಅನುಕೂಲದ ವಾತಾವರಣವನ್ನು ಮಾಡ್ತಾ ಇದ್ದಾರೆ. ನಾವು ಈಗ ಆಲೋಚನೆ ಮಾಡಬೇಕು, ಪುಣ್ಯಕರ್ಮವನ್ನು ಮಾಡ್ಲಿಕ್ಕೆ ಬೇಕಾದಂತಹ ಎಷ್ಟು ಅದ್ಭುತವಾದಂತಹ ಒಂದು ಅನುಕೂಲಕರವಾದಂತಹ ವಾತಾವರಣ ನಮಗಿದೆ. ಆ ಮಾಡಿಸ್ಲಿಕ್ಕೆ ಬೇಕಾದಂತಹ ದೇವತೆಗಳು ಯಾವತ್ತೂ ಕೂಡ ನಮ್ಮ ಒಳಗೆ ಹೊರಗೆ ಇದ್ದಾರೆ. ಹಾಗಿರುವಾಗ ಆ ಪುಣ್ಯಕರ್ಮವನ್ನು ನಾವು ಮಾಡದೆ ಹೋದ್ರೆ ನಾವು ಅದರಿಂದ ವಂಚಿತರಾಗ್ತೇವೆ, ಆ ದೇವತೆಗಳಿಗೆ ನಾವು ಕೃತಜ್ಞರಾಗ್ತೇವೆ. ಹೀಗೆ ಜಲಾಭಿಮಾನಿ ದೇವತೆಗಳ ಪಟ್ಟಿಯಲ್ಲಿ ರಾಜ ಅಂದ್ರೆ ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ವೇದಗಳಿಗೆ 3 ಅರ್ಥಗಳಿವೆ. ವರುಣ ಅಂದ್ರೆ ವರುಣ ಅಂತ ಒಂದು ಅರ್ಥ ನೋಡಿದ್ವಿ, ವರುಣ ಅಂದ್ರೆ ಮುಖ್ಯ ಪ್ರಾಣ ಅಂತ ಮತ್ತೊಂದು ಅರ್ಥ ನೋಡಿದ್ವಿ, ವರುಣ ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಎಲ್ಲಾ ಜಲಾಭಿಮಾನಿ ದೇವತೆಗಳಿಗೂ ಅತ್ಯಂತ ದೊಡ್ಡ ಚಕ್ರವರ್ತಿ, ಉಳಿದವರೆಲ್ಲರೂ ಕೂಡ ಸಾಮಂತರಾಜರು. ಪರಮಾತ್ಮ ಚಕ್ರವರ್ತಿ ಆದ್ರೆ ಚತುರ್ಮುಖ ಮುಖ್ಯ ಪ್ರಾಣರು ಆತನ ಯುವರಾಜರು, ಉಳಿದವರೆಲ್ಲ ಕೆಳಗೆ ಬರುವಂತವರು ಸಾಮಂತರಾಜರಾಗಿದ್ದಾರೆ. ಯಾಸಾಂ ರಾಜ ವರುಣ, ಈ ಪರಮಾತ್ಮನೇ ನಮಗೆ ಚಕ್ರವರ್ತಿ ಆಗಿದ್ದಾನೆ, ಅವನೇ ವರುಣ. ಅವನ್ಯಾಕೆ ವರುಣ ಅಂದ್ರೆ ಅದನ್ನ ವರುಣೋ ಯಾದಸಾಮಹಂ ಅಂತೇನು ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳಿಂದ ವರ್ಣನೆ ಮಾಡ್ತಾರೆ. ವರುಣೋ ವರಣಾತ್ ಅಂತ ಹೇಳ್ತಾರೆ. ಉತ್ಕೃಷ್ಟ ಆನಂದ ಉಳ್ಳವನು. ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ನ ಅಂತಂದ್ರೆ ಆನಂದ, ನಮ್ಗಿದು ಗೊತ್ತಿದೆ. ವರಂ ನಂ ಎಸ್ ಸಹ ವರುಣ ಅಥವಾ ವರ್ಣ. ಹೀಗೆ ಶ್ರೇಷ್ಠವಾದಂತಹ ಆನಂದವುಳ್ಳವನು. ಮತ್ತೆ ಭಕ್ತರನ್ನ ತನ್ನ ಕಡೆಗೆ ಸೆಳ್ಕೋತಾನೆ, ಬನ್ನಿ ನನ್ನ ಹತ್ರ ಅಂತ ಸೆಳ್ಕೋತಾನೆ. ಅವ್ರಿಗೆ ಬೇಕಾದಂತಹ ಎಲ್ಲಾ ಥರದ ಅನುಕೂಲಕರನ ವಾತಾವರಣವನ್ನ ಈ ಎಲ್ಲ ದೇವತೆಗಳ ಮೂಲಕ ಸೃಷ್ಟಿಸಿದ್ದಾನೆ. ಸೃಷ್ಟಿಸಿ ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೋಂ ಸ್ವಾಂ. ತಾನು ಯಾರನ್ನು ಸ್ವೀಕಾರ ಮಾಡ್ತಾನೆ, ಕಾಟಕೋಪನಿಷತ್ತು ಹೇಳುವಂತೆ ಇವರು ನನ್ನವರು ಅಂತ ಯಾರನ್ನು ಸ್ವೀಕಾರ ಮಾಡ್ತಾನೆ, ತಸ್ಯ ವಿವೃಣತೆ ತನ್ನ ಸ್ವರೂಪವನ್ನು ಆತನಿಗೆ ತೆರೆದು ತೋರಿಸ್ತಾನೆ ಅಂತ ಕಾಟಕೋಪನಿಷತ್ತು ಹೇಳಿದೆ. ಈ ಕಾರಣದಿಂದಾಗಿ ಮುಖ್ಯವಾಗಿ ವರುಣ ಅಂದ್ರೆ ಜಗತ್ತಿನ ಚಕ್ರವರ್ತಿಯಾದಂತಹ ಪರಮಾತ್ಮನೇ ಆಗಿದ್ದಾನೆ. ಅವನ ಯುವರಾಜರು, ಅವನ ಸಾಮಂತರಾಜರು ಮಾತ್ರ ಉಳಿದ ದೇವತೆಗಳಾಗಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕು. ಇಲ್ಲಿಗೆ ಈ ಮಂತ್ರದ ಅರ್ಥ ವಿವರಣೆ ಸಮಾಪ್ತವಾಗಿದೆ. ಯಾಸಾಂ ದೇವಾ ದಿವಿ ಕೃಣ್ವಂತಿ ಭಕ್ಷಂ ಯಾ ಅಂತರಿಕ್ಷೇ ಬಹುಧಾ ಭವಂತಿ ಯಾ ಪೃಥಿವೀಂ ಪ್ರಯಸೋದಂತಿ ಶುಕ್ರಾಸ್ಥಾನ ಆಪಶ್ಯಂಸ್ಯೋನಾ ಭವಂತು ಅನ್ನುವ ಮಂತ್ರದ ಅರ್ಥವನ್ನು ನಾವೀಗ ನೋಡಬೇಕು. ಇವು 3 ಮಂತ್ರಗಳು, ಹಿರಣ್ಯವರ್ಣಾಹ ಶುಭೇಸ್ತಾವಕ ಅನ್ನೋ ಮಂತ್ರ, ಯಾಸಾಂ ರಾಜ ವರುಣ ಯಾತಿ ಮಧ್ಯೆ ಅನ್ನೋ ಮಂತ್ರ, ಯಾಸಾಂ ದೇವಾ ದಿವಿ ಕೃಣ್ವಂತಿ ಅಂತನ್ನುವಂಥ ಮಂತ್ರ. ಇವು 3 ಕೂಡ ಪುನರ್ಮಾರ್ಜನ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೋಬೇಕು. ದಧಿಕ್ರಾವಣೋ ಅಕಾರುಷಂ ಮತ್ತು ಅಪೋಹಿಷ್ಟಾಮಯೋಭವ ಅನ್ನೋ 2 ಮಂತ್ರಗಳಿಂದ ಪುನರ್ಮಾರ್ಜನ ಮಾಡಿಕೊಂಡಿದ್ದೀವಿ. ಈ 3 ಮಂತ್ರಗಳಿಂದಲೂ ಕೂಡ ಮತ್ತೆ ನೀರನ್ನು ಸಿಂಪಡಿಸ್ಕೋಬೇಕು. ಈ ಮಂತ್ರದ ಅರ್ಥ ಈಗ 2 ರೀತಿಯಾಗಿ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿದೆ. ಅದಲ್ಲದೆ ನಾನೊಂದು ಅರ್ಥವನ್ನು ಕೂಡ ಹೇಳುವಂದಿದ್ದೇನೆ, ಅದನ್ನ ನೀವು ಗಮನಿಸಿ ನೋಡಬೇಕು. ಭಟ್ಟ ಭಾಸ್ಕರರ ವ್ಯಾಖ್ಯಾನಕ್ಕನುಸಾರವಾಗಿ ಯಾಸಾಂ ಏಕದೇಶಂ ಅಮೃತಂ ಸೋಮಂ ವಾ ದೇವಾಹಾಪಿ ಭಕ್ಷಂ ಕೃಣ್ವಂತೆ. ಯಾಸಾಂ ಅಂದ್ರೆ ಯಾವ ಜಲಾಭಿಮಾನಿ ದೇವತೆಗಳ ಒಂದು ಏಕದೇಶವಾದಂಥ, ಅವರಿಂದ ಅಭಿಮನ್ಯಮಾನವಾದಂಥ ಅಮೃತ ಅಥವಾ ಸೋಮರಸ. ಅಮೃತ ಅದು ಕೂಡ ದ್ರವರೂಪವಾಗಿರ್ತದೆ, ಸೋಮರಸ ಅದು ಕೂಡ ದ್ರವರೂಪವಾಗಿರ್ತದೆ, ಎಲ್ಲರಿಗೂ ಗೊತ್ತಿದೆ. ಅಂಥ ಯಾವ ನೀರಿನ ಏಕದೇಶವಾದಂತಹ ಅದರ ಒಂದು ಪ್ರಭೇದವಾದಂತಹ ಅಮೃತವನ್ನ ಅಥವಾ ಸೋಮವನ್ನ ದೇವತೆಗಳು ಭಕ್ಷವನ್ನಾಗಿ ಅಂದ್ರೆ ಆಹಾರ ಪದಾರ್ಥವನ್ನಾಗಿ ಸ್ವೀಕರಿಸ್ತಾರೆ ಅಂತ ಅದರ ತಾತ್ಪರ್ಯ. ಯಾ ಅಂತರಿಕ್ಷೇ ಬಹುಧಾ ಭವಂತಿ, ಅವು ಅಂತರಿಕ್ಷದಲ್ಲಿ
ನಾನಾ ರೀತಿಯಿಂದ ನಾನಾ ರೂಪಗಳನ್ನು ತಾಳಿ ಸಂಚಾರ ಮಾಡ್ತವೆ. ಅಂತರಿಕ್ಷದಲ್ಲಿ ನಾನಾ ರೂಪಗಳಿಂದ ಈ ನೀರೆಲ್ಲ ಇರ್ತವೆ. ಗಂಗಾ ನದಿಯ ನೀರು, ಯಮುನಾ ನದಿಯ ನೀರು, ಮತ್ತೆ ಕಾವೇರಿ ನದಿಯ ನೀರು, ಹೀಗೆ ನಾನಾ ರೀತಿಯಾದಂತಹ ನೀರೆಲ್ಲ ಆ ಅಂತರಿಕ್ಷದಲ್ಲಿ ಇದ್ದೇ ಇರ್ತದೆ. ಅದನ್ನೇ ಬಹುಧಾ ಭವಂತಿ ಅಂತ ಹೇಳೋದು. ಹೀಗೆ ಆಯಾ ನದಿಗಳ ನೀರನ್ನ ಸೂರ್ಯ ಹೀರಿರ್ತಾನೆ, ಅವುಗಳನ್ನ ಮತ್ತೆ ಅಂತರಿಕ್ಷದಲ್ಲಿ ಇಟ್ಟಿರ್ತಾನೆ, ಅವುಗಳನ್ನ ಭೂಲೋಕದಲ್ಲಿ ಮತ್ತೆ ಸುರಿಸುವಂತಹ ವ್ಯವಸ್ಥೆ ಇದೆ. ನಮಗದೆಲ್ಲ ಗೊತ್ತಿದ್ದೇ ಇದೆ. ಹೀಗೆ ಅಂತರಿಕ್ಷದಲ್ಲಿ ನೀರು ಇರುತ್ತದೆ, ಮತ್ತೆ ಅದು ಮಳೆ ರೂಪದಲ್ಲಿ ಕೆಳಗೆ ಬರ್ತದೆ ಅನ್ನೋ ಕಾರಣಕ್ಕಾಗಿಯೇ ಯಾಸಾಂ ದೇವ ದಿವಿಕೃಣ್ವಂತಿ ಭಕ್ಷಂ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಭಟ್ಟ ಭಾಸ್ಕರರು ಹೇಳ್ತಾರೆ. ದೇವತೆಗಳು ಈ ದೇವಾಹ ಅಂದ್ರೆ ಆದಿತ್ಯ ರಶ್ಮಯ ಅಂತ ಅರ್ಥ, ಸೂರ್ಯನ ಕಿರಣಗಳು. ಆ ಸೂರ್ಯನ ಕಿರಣಗಳು ಈ ನೀರನ್ನ ದಿವಿ ಅಂದ್ರೆ ಸೂರ್ಯಮಂಡಲದಲ್ಲಿ ಭಕ್ಷಂ ಕುರುವಂತೆ ನಮಗೆಲ್ಲರಿಗೂ ತಿನ್ಲಿಕ್ಕಾಗಿ, ನಮಗೆಲ್ಲರಿಗೂ ಸ್ವೀಕಾರಕ್ಕಾಗಿ ಅವನ್ನ ನಿಕ್ಷೇಪ ಮಾಡಿ ಇಟ್ಟಿರ್ತಾರೆ. ಅಲ್ಲಿಂದ ಮುಂದೆ ಅವರು ಮರಳುವ ರೂಪದಲ್ಲಿ ಅದನ್ನು ಹೊರಗೆ ತಂದಾಗ ನಾವೆಲ್ಲರೂ ಅದನ್ನ ಸ್ವೀಕಾರ ಮಾಡ್ತೀವಿ. ನಾವು ನೀರನ್ನು ನೇರವಾಗಿ ಕುಡಿಬಹುದು, ಅನ್ನಾದಿಗಳನ್ನು ತಿನ್ನುವುದು ಕೂಡ ಅನ್ನಾದಿಗಳನ್ನು ನೀರಿನಿಂದ ಬೇಯಿಸಿಯೇ ತಿನ್ಬೇಕಲ್ಲ. ಆದ್ರಿಂದ ಇಲ್ಲಿ ದೇವಾಹ ಅಂದ್ರೆ ಆದಿತ್ಯ ರಶ್ಮಯ ಅಂತ ಅರ್ಥ. ಸೂರ್ಯನ ಕಿರಣಗಳು ಆ ನೀರನ್ನ ಸೂರ್ಯಮಂಡಲದಲ್ಲಿ, ಈ ದಿವಿ ಅಂದ್ರೆ ಸೂರ್ಯಮಂಡಲದಲ್ಲಿ ನಮಗೆ ಆಹಾರಕ್ಕಾಗಿ ಸ್ಥಾಪನೆ ಮಾಡಿ ಇಟ್ಟಿರ್ತಾರೆ. ಮುಂದೆ ಅದು ಬಹುಧಾ ಅನೇಕ ಮೋಡಗಳ ರೂಪದಿಂದ ಇರುತ್ತದೆ. ಮುಂದೆ ಯಾ ಪೃಥ್ವಿಯನ್ನು ಪಯಸೋದಂತೆ ನಮಗಿದು ಗೊತ್ತಿದೆ. ಆ ಮೋಡ ರೂಪದಲ್ಲಿರುವಂತಹ ನೀರೇ ಕೆಳಗೆ ಬಂದು ಈ ಭೂಮಿಯನ್ನ, ಪೃಥ್ವಿಯನ್ನ ಪಯಸ ನೀರಿನಿಂದ ಉಂದಂತಿ ಒದ್ದೆ ಮಾಡ್ತವೆ. ಹೀಗೆ ಶುಕ್ರಾಹ ತಾನ ಆಪಹ ಶಂಸ್ಯುನಾಭವಂತು. ಶುಕ್ರಾಹ ಅಂತಂದ್ರೆ ನಮಗೆ ಅವು ಸ್ವಯಂ ದುಃಖರಹಿತವಾದದ್ದು. ಶುಕ್ ಅಂತಂದ್ರೆ ದುಃಖ, ಅದರಿಂದ ರಹಿತವಾದದ್ದು ಶುಕ್ರ. ಶುಕ್ರಂ ತತ್ ಶೋಕರಾಹಿತ್ಯಾತ್ ಅಂತ ಆಚಾರ್ಯರು ಶುಕ್ರಮನು ಶಬ್ದವನ್ನು ಭಗವಂತನಿಗೆ ವಾಚಕವಾಗಿ ಹೇಳಿದ್ದಾರೆ. ಆ ಭಗವಂತನ ಪ್ರತಿಬಿಂಬರಾದಂತಹ ಈ ಎಲ್ಲಾ ದೇವತೆಗಳು ಕೂಡ ಅವರು ಶುಕ್ರರೇ ಆಗಿದ್ದಾರೆ. ಯಾಕಂದ್ರೆ ಹಿರಣ್ಯವರ್ಣ ಅಂತ ಬಂದಿದೆ ಮೊದಲನೇ ಮಂತ್ರದಲ್ಲಿ. ಭಗವಂತನಂತೆ ಇವರು ಕೂಡ ಎಲ್ಲರೂ ಸ್ವರೂಪ ಸುಖವುಳ್ಳವರಾಗಿದ್ದಾರೆ, ಮತ್ತು ಇವರು ಶುಕ್ರರು ಕೂಡ ಆಗಿದ್ದಾರೆ, ದುಃಖರಹಿತರಾಗಿದ್ದಾರೆ. ಹೀಗೆ ಅವರು ದುಃಖರಹಿತರಾಗಿದ್ದಾರೆ. ಮತ್ತೆ ಆ ಭೂಮಿಯನ್ನ ಮಳೆ ನೀರಿನಿಂದ ತೊಯಿಸಿ ಎಲ್ಲ ಕಡೆ ಹಚ್ಚ ಹಸಿರಾಗಿ ಇರುವಂತೆ ಮಾಡಿ ನಮಗೂ ಕೂಡ ಅವರು ಸುಖವನ್ನು ಕೊಡ್ತಾರೆ. ಹೀಗೆ ಅದರರ್ಥ. ಶುಕ್ರಾಹ ತಾನ ಆಪಹ ಶಂಸ್ಯುನಾಭವಂತು. ಅಂತಹ ಜಲಾಭಿಮಾನಿ ದೇವತೆಗಳು ನಮಗೆ ಲೌಕಿಕ ಸುಖವನ್ನು ಕೊಡುವಂತಹವರಾಗಲಿ ಮತ್ತು ಅಲೌಕಿಕ ಸುಖವನ್ನು ಕೊಡುವಂತಹ ಕೂಡ ಆಗಲಿ ಅಂತ ಹೀಗಾದ್ರ ಅರ್ಥ. ಇದು ಜಲ ಅಂತಂದ್ರೆ ಗಂಗೆ ಮೊದಲಾದ ನದಿಗಳು ಅಂತ ನಾವು ಇಟ್ಕೊಂಡಂತಹ ಒಂದರ್ಥ. ಅದಲ್ಲದೆ ನಾವು ಈಗಾಗಲೇ ನೋಡಿದಂತೆ ಎಲ್ಲಾ ದೇವತೆಗಳು ಕೂಡ ಅಪಶಬ್ದ ವಾಚ್ಯರಾಗೇ ಇದ್ದಾರೆ. ಆ ಅಪಶಬ್ದ ವಾಚ್ಯರಾದಂತಹ ಆ ದೇವತೆಗಳು ತಮ್ಮನ್ನ ತಾವು ಭಕ್ಷ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಇನ್ನೊಂದರ್ಥ. ಇದು ನಾನು ಹೇಳುವಂತ ಅರ್ಥ. ಇದನ್ನ ಐತರೇಯ ಉಪನಿಷತ್ತಿಗೆ ಅನುಸಾರವಾಗಿ, ಉಪನಿಷತ್ ಭಾಷ್ಯಕ್ಕೆ ಅನುಸಾರವಾಗಿ ಸಮರ್ಥನೆ ಮಾಡುವಂತಿದ್ದೇನೆ. ಅದಕ್ಕಿಂತ ಮುಂಚೆ ಯಜುಸ್ಸಂಧ್ಯಾ ಭಾಷ್ಯದಲ್ಲಿ ಆಯಿ ಸತ್ಯನಾಥಾಚಾರ್ಯರು ಹೇಳುವಂತಹ ಆ ಒಂದು ಅರ್ಥವೂ ಇದೆ. ಅದನ್ನೊಂದು ಬಾರಿ ಇಲ್ಲಿ ನೋಡೋಣ. ಭಕ್ಷಂ ಅಂತರಿಕ್ಷೇ ಬಹುಧಾ ಭವಂತಿ ಅಂದ್ರೆ ಈ ಯಾಸಾಂ ಭಕ್ಷಂ ಕೃಣ್ವಂತಿ, ಆ ಜಲಾಭಿಮಾನಿ ದೇವತೆಗಳ ಒಂದು ಪ್ರಧಾನ ಭಾಗವಾದಂತಹ ಮಂದಾಕಿನಿಯನ್ನ, ಯಾಸಾಂ ಸಂಬಂಧಿ ಮಂದಾಕಿನಿಯನ್, ಗಂಗೆ ಮೊದಲಾದ ನದಿಗಳ ನೀರನ್ನ ದಿವಿಗತಾಹ ದೇವಾಹ, ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು ಭಕ್ಷಂ ಕೃಣ್ವಂತಿ, ಅದನ್ನ ಕುಡಿಯುತ್ತಾರೆ. ದೇವತೆಗಳು ಮಾತ್ರ ಆ ಗಂಗಾ ನದಿ ನೀರನ್ನು ಮಾತ್ರ ಅಲ್ಲ, ಎಲ್ಲ ನದಿಗಳ ನೀರನ್ನು ಕೂಡ ಅವರು ಸೇವಿಸ್ತಾರೆ. ನಮಗಿದು ಗೊತ್ತಿದ್ದೇ ಇದೆ. ಹೀಗೆ ಯಾಸಾಂ ದೇವಾ ದಿವಿಕೃಣ್ವಂತಿ ಅನ್ನುವ ಮಂತ್ರಕ್ಕೆ ಒಂದು
ಸೋಮಪಾನವನ್ನು ಮಾಡ್ತಾರೆ ಮತ್ತು ಅಮೃತಪಾನವನ್ನು ಮಾಡ್ತಾರೆ ದೇವತೆಗಳು ಅಂತ ಅರ್ಥ ಭಟ್ಟ ಭಾಸ್ಕರರು ಹೇಳಿದ್ದು. ಇನ್ನೊಂದು ಅವರೇ ಭಟ್ಟ ಭಾಸ್ಕರರು ಹೇಳಿದಂತೆ ದೇವಾಹ ಅಂದ್ರೆ ಸೂರ್ಯ ಕಿರಣಗಳು ಈ ನೀರನ್ನ ಆಕಾಶದಲ್ಲಿ ಮೋಡದ ರೂಪವಾಗಿ ಇಟ್ಟಿರ್ತಾರೆ ಅಂತ ಎರಡನೇ ಅರ್ಥ. ಇದು ಸಂಧ್ಯಾ ಭಾಷ್ಯದಲ್ಲಿ ಸತ್ಯನಾಥಾಚಾರ್ಯರು ಹೇಳಿದಂತೆ ಈ ಗಂಗಾ ನದಿಯ ನೀರು ಮೊದಲಾದವುಗಳನ್ನ, ಗಂಗಾ ನದಿಯ ನೀರು, ಯಮುನಾ ನದಿಯ ನೀರು, ಎಲ್ಲ ನದಿಗಳ ನೀರನ್ನ ಈ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಇವಿಷ್ಟು ಅರ್ಥಗಳಾಗಿವೆ. ಇದಲ್ಲದೆ ನಾನೀಗಾಗಲೇ ಸೂಚನೆ ಮಾಡಿದಂತಹ ಒಂದು ಅರ್ಥ, ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಆ ಎಲ್ಲಾ ಜಲಾಭಿಮಾನಿ ದೇವತೆಗಳು ಭಕ್ಷಂ ಕೃಣ್ವಂತೆ, ತಮ್ಮನ್ನ ತಾವು ಭಕ್ಷ್ಯವನ್ನಾಗಿ ಅಥವಾ ಆಹಾರ ಪದಾರ್ಥವನ್ನಾಗಿ ಅವರು ಕಲ್ಪಿಸಿಕೊಳ್ತಾರೆ ಅಂತ ಒಂದು ಅರ್ಥವನ್ನು ಅದಕ್ಕೆ ಮಾಡಬಹುದಾಗಿದೆ. ಯಾ ಅಂತರಿಕ್ಷೇ ಬಹುಧಾ ಭವಂತಿ, ಯಾ ಪೃಥ್ವೀಂ ಪಯಸೋದಂತಿ ಅನ್ನುವ ಅರ್ಥ ಎಲ್ಲ ಮುಂದೆ ಸಮಾನವಾಗಿ ಹೊಂದುತ್ತದೆ. ಅವರು ಈ ಸ್ವರ್ಗಾದಿ ಲೋಕಗಳಲ್ಲಿ ಅನೇಕ ರೂಪದಿಂದ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಒಂದು ಅರ್ಥ. ಮತ್ತೆ ಯಾ ಪೃಥ್ವೀಂ ಪಯಸೋದಂತಿ, ಈ ಭೂಲೋಕದಲ್ಲಿ ವಾಸ ಮಾಡುವಂತಹ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಿ ಸಂತೋಷ ಪಡಿಸ್ತಾರೆ. ಯಾಕಂದ್ರೆ ನೀರನ್ನ ಕೊಡುವಂಥವ್ರು ಆ ಎಲ್ಲ ದೇವತೆಗಳು ಆಗಿದ್ದಾರೆ. ಎಲ್ಲ ದೇವತೆಗಳು ಜಲಾಭಿಮಾನಿಗಳು ಅಂದ ಮೇಲೆ ಅನೇಕ ರೂಪದಿಂದ ಮೋಡದಲ್ಲಿದ್ದಾರೆ, ಸ್ವರ್ಗಲೋಕದಲ್ಲಿದ್ದಾರೆ, ಮತ್ತು ಭೂಮಿಯನ್ನು ತೋರಿಸುವಂಥವರು ಕೂಡ ಅವರೇ ಆಗಿದ್ದಾರೆ. ಇಷ್ಟ ಅರ್ಥಗಳನ್ನ ಗಂಗಾದಿ ದೇವತೆಗಳಿಗೆ ನಾವು ಮಾಡಿದಂತೆ ಎಲ್ಲ ಜಲಾಭಿಮಾನ ದೇವತೆಗಳು ಕೂಡ ನಾವು ಮಾಡಬಹುದಾಗಿದೆ. ಈಗ ನಾವು ನೋಡಬೇಕಾಗಿರುವಂತಹ ಒಂದು ಪ್ರತ್ಯೇಕ ಅರ್ಥ, ಆ ಎಲ್ಲ ಜಲಾಭಿಮಾನಿ ದೇವತೆಗಳು ತಮ್ಮನ್ನು ತಾವು ಭಕ್ಷ್ಯವನ್ನಾಗಿ ಮಾಡ್ಕೊಳ್ತಾರೆ ಅಂತ. ಇದು ಬಹಳ ವಿಶಿಷ್ಟವಾದಂತಹ ಸಂಗತಿ. ಐತರೇಯ ಉಪನಿಷತ್ನಲ್ಲಿ ದೇವತೆಗಳ ಅನ್ನ ಅಂತ ಒಂದು ಭಾಗ, ಹಸಿವು ನೀರಡಿಕೆಗಳು ಮುಖ್ಯ ಪ್ರಾಣನ ಅಧೀನ ಅಂತ ಅದರ ಹಿಂದಿನ ಭಾಗ, ಇಂದ್ರಿಯಾಭಿಮಾನಿ ದೇವತೆಗಳು ಇತ್ಯಾದಿಗಳನ್ನ ಅಲ್ಲಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳು, ಹಸಿವು ನೀರಡಿಕೆಗಳು ಮುಖ್ಯ ಪ್ರಾಣನ ಅಧೀನ, ದೇವತೆಗಳ ಅನ್ನ. ಈ ದೇವತೆಗಳ ಅನ್ನ ಎಂಬ ಭಾಗವನ್ನ ಈಗ ನಾವು ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಅವಲೋಕನ ಮಾಡೋಣ. ಸ ಈಕ್ಷತ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅನ್ನಮೇಭ್ಯ ಸೃಜಾಯಿತಿ. ಈ ಲೋಕಗಳನ್ನ, ಲೋಕಪಾಲಕರನ್ನೆಲ್ಲ ನಾನು ಸೃಷ್ಟಿಸಿದೆ, ಇವ್ರಿಗೊಂದು ಅನ್ನವನ್ನು ನಾನು ಕಲ್ಪಿಸಿಕೊಡ್ಬೇಕಲ್ಲ ಅಂತ ಅವರೆಲ್ಲರನ್ನ ನೋಡಿದಂತೆ. ಆ ದೇವತೆಗಳ ಕಡೆ ಒಂದು ಬಾರಿ ನೋಡಿದೆ. ಆ ಎಲ್ಲ ದೇವತೆಗಳ ಒಂದೊಂದು ಅಂಶ ಇದನ್ನು ಸೇರಿ ಮತ್ತೊಂದು ಹೊಸ ಶರೀರ ಅಲ್ಲಿ ಪ್ರಾದುರ್ಭವಿಸಿತು. ಅದು ಚತುರ್ಮುಖ ಬ್ರಹ್ಮನಿಗೂ ಉಳಿದ ದೇವತೆಗಳಿಗೂ ಕೂಡ ಅನ್ನ ಅಂತ ಕರೆಸಿಕೊಂಡಿತ್ತು. ಏಕ ಮೂರ್ತಿ ಅಜಾಯತ, ಯಾವೈ ಸಾ ಮೂರ್ತಿ ಅಜಾಯತ ಅನ್ನನ್ವೈತದ. ಎಲ್ಲ ದೇವತೆಗಳಿಗೂ ಚತುರ್ಮುಖನಿಗೂ ಅದು ಅನ್ನ. ತದೇನ ಸೃಷ್ಟಂ ಪರಾಂಗ್ ಅತ್ಯಜಿಘಾಂಸತ. ಇದರ ಭಾಷ್ಯದಲ್ಲಿ ಹೀಗಿದೆ, ಇವರಿಗಾಗಿ ಅನ್ನ ಸೃಷ್ಟಿ ಮಾಡಬೇಕು. ಅನ್ನಮೇಭ್ಯ ಸದಾ ಇತಿ ಅಪಾಖ್ಯಾ ದೇವತಾ ಪೂರ್ವಂ ಸೃಷ್ಟಾ ಬ್ರಹ್ಮಾದಿಕಾ ಪುನಃ. ಅಪ್ನಾಮಕರಾದಂತಹ ಅಭಿಮಾನಿಗಳಾದಂತಹ ಬ್ರಹ್ಮಾದಿ ದೇವತೆಗಳನ್ನ ಈ ಪರಮಾತ್ಮ ಸೃಷ್ಟಿಸಿದ. ಅವರನ್ನ ತನ್ನ ವಿಶಾಲವಾದಂತಹ ಕಣ್ಗಳಿಂದ ಒಂದು ಬಾರಿ ನೋಡಿದ, ಪ್ರೀತಿಯಿಂದ ನೋಡಿದ. ಇಲ್ಲಿ ನೋಡಿ ಅದಾಖ್ಯಾ ಅಂತ ಬಂದಿದೆ. ಅದರಿಂದಾಗಿ ನಾನು ಇಲ್ಲಿ ಬರುವಂತಹ ಈ ಯಾಸಾಂ ದೇವಾದಿ ವಿಕೃಣ್ವಂತಿ ಭಕ್ಷಮ್ಮ ಅನ್ನೋದಕ್ಕೆ ಈ ಐತರೇಯ ಉಪನಿಷತ್ತು ಮತ್ತು ಭಾಷ್ಯವನ್ನ ಜೋಡಿಸಿಕೊಂಡಿದ್ದೇನೆ. ಇಲ್ಲೂ ಕೂಡ ನಾವೀಗ ಯಾಸಾಂ ಅಂದ್ರೆ ಯಾವ ಜಲಾಭಿಮಾನಿ ದೇವತೆಗಳನ್ನ ಭಕ್ಷ್ಯವನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂತ ಇಲ್ಲೂ ಬಂದಿದೆ. ಹಾಗಾಗಿ ಯಾಸಾಂ ಅಂದ್ರೆ ಯಾವ ಜಲಾಭಿಮಾನಿ ದೇವತೆಗಳು ಅಂತಾನೆ ಇಲ್ಲಿರೋದು. ಉಪನಿಷತ್ನಲ್ಲೂ ಕೂಡ ಅಭಾಖ್ಯಾ ದೇವತಾ ಪೂರ್ವಂ ಅಂತಾನೆ ಸ್ಪಷ್ಟವಾಗಿರುವುದರಿಂದ, ಉಪನಿಷತ್ ಭಾಷ್ಯದಲ್ಲಿರೋದ್ರಿಂದ ಆ ಅಪ್ನಾಮಕರಾದ ಅಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳನ್ನ ಪರಮಾತ್ಮ ನೋಡಿದಾಗ ಅವನ ಇಚ್ಛೆಯಿಂದ ಆ ದೇಹದ ಅಂಶಗಳು ವಿಭಾಗ ಹೊಂದಿದವು. ಅಲ್ಲೇನಾಯ್ತು, ಸರ್ವಾಸಾಮಪಿ ದೇಹೈಕ ದೇಶೇಭ್ಯ ಮಿಲಿತಂ ಶುಭಂ. ಎಲ್ಲ ದೇವತೆಗಳ ಒಂದೊಂದು ಅಂಶ ಸರ್ವೈರಧಿಷ್ಠಿತಂ ಚೇವ ವಿರಿಂಚೇನ ವಿಶೇಷತಃ. ಆ ಒಂದೇನು ಹೊಸ ಶರೀರ ಹುಟ್ಟಿತಲ್ಲ, ಹೊಸ ವಸ್ತು, ಅದನ್ನ ಶರೀರ ಅಂತ ಅನ್ಬೇಡ್ರೆ, ಸುಮ್ಮನೆ ಒಂದು ಮೂರ್ತಿ ಅಂತ ಅನ್ನೋಣ. ಅದರಲ್ಲಿ ಎಲ್ಲ ದೇವತೆಗಳು ಅಧಿಷ್ಠಿತರಾಗಿತ್ತು. ಚತುರ್ಮುಖನೂ ಅಧಿಷ್ಠಿತನಾಗಿದ್ದ. ದಿವ್ಯಾವಯವ ಸಂಪನ್ನವಾದದ್ದು. ಏಕಮೇವ ಸುಲೋಚನಂ ಭೋಗ್ಯ ಭೋಕ್ತಾತ್ಮನ ನಾಸ್ತಿ
ತಸ್ಯ ದುಃಖಂ ಕದಾಚನ ತೇಹಿ ದೇವಾ ಸ್ವಯಂ ಭೋಗ್ಯಾ ಸ್ವಯಂ ಭೋಕ್ತಾರ ಏವಚ. ಇದು ನಾವೀಗ ಗಮನಿಸಬೇಕಾದಂತ ಸಂಗತಿ. ಈ ಚತುರ್ಮುಖ ಬ್ರಹ್ಮ ಮತ್ತು ಉಳಿದ ದೇವತೆಗಳೆಲ್ಲ ತಿನ್ನುವುದು ಯಾರನ್ನ? ತಮ್ಮನ್ನೇ ತಾವು ತಿಂತಾರೆ ಅಂತ ಆಯ್ತಲ್ಲ. ಯಾಕಂದ್ರೆ ಪರಮಾತ್ಮ ಅವರಿಗೆ ಅನ್ನವನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದ. ಅವರೆಲ್ಲರ ಅಂಶಗಳಿಂದ ಕೂಡಿದಂತಹ ಚತುರ್ಮುಖ ಬ್ರಹ್ಮನ ಅಂಶಗಳಿಂದ ಕೂಡಿದಂತಹ ಒಂದು ಶರೀರ ಸೃಷ್ಟವಾಯಿತು. ಅದೇ ಅವರಿಗೆ ಅನ್ನ. ಹಾಗಾದ್ರೆ ಈ ಬ್ರಹ್ಮ ತನಗೆ ತಾನೇ ಭೋಗ್ಯನೂ ಭೋಕ್ತನೂ ಆಗಿದ್ದಾನೆ. ಭೋಕ್ತ ಅಂದ್ರೆ ತಿನ್ನುವವನು, ಭೋಗ್ಯ ಅಂದ್ರೆ ತಿನ್ನಲ್ಪಡುವಂತಹ ವಸ್ತು. ಅದ್ಯತೆ ಐತಿ ಅನ್ನಂ, ತಿನ್ನಲ್ಪಡುವಂತಹ ವಸ್ತುವಿಗೆ ಅನ್ನ ಅಂತಾರೆ. ಆದ್ರಿಂದ ಯಾವುದೇ ದುಃಖ ಇಲ್ಲ ಅಂತ ಅವನಿಗೆ, ಚತುರ್ಮುಖ ಬ್ರಹ್ಮನಿಗೆ ಅದರಿಂದ ಯಾವುದೇ ದುಃಖ ಇಲ್ಲ. ನಾವೇನಾದ್ರೂ ನಮ್ಮ ಶರೀರವನ್ನು ತಿನ್ನುವ ಪ್ರಸಂಗ ಬಂದ್ರೆ, ಕತ್ತರಿಸಿ ತಿನ್ನುವ ಪ್ರಸಂಗ ಬಂದ್ರೆ ಅದರಿಂದ ನಮಗೆ ದುಃಖ ಆಗುತ್ತೆ. ಆದ್ರೆ ಚತುರ್ಮುಖಾದಿಗಳಿಗೆ ಅದನ್ನು ಕತ್ತರಿಸಿ ತಮ್ಮ ದೇಹವನ್ನು ತಿನ್ನುವ ಪ್ರಸಂಗ ಬಂದ್ರೆ, ಕತ್ತರಿಸಿ ಅಂತ ಅಲ್ಲಿ ಹೇಳಬೇಕಾದ್ದಿಲ್ಲ, ಅದು ಪ್ರಮಾದದಿಂದ ನನ್ನ ಬಾಯಿಂದ ಬಂತು, ಅದನ್ನು ಬಿಟ್ಬಿಡೆ. ತಮ್ಮ ದೇಹವನ್ನೇ ತಮ್ಮ ಅಂಶದಿಂದಲೇ ಕೂಡಿದಂತಹ ಇನ್ನೊಂದು ದೇಹವನ್ನು ಅವರು ತಿನ್ನುವ ಪ್ರಸಂಗ ಬಂದ್ರೆ ಅದು ಅವರಿಗೆ ದುಃಖ ಅಲ್ಲ. ಯಾಕೆಂದ್ರೆ ದೇಹಿ ದೇವಾಹ ಸ್ವಯಂ ಭೋಗ್ಯಾಹ, ಅವರು ತಮ್ಮನ್ನು ತಾವೇ ಸ್ವೀಕಾರ ಮಾಡ್ತಾರೆ ದೇವತೆಗಳು. ತಾವೇ ತಮಗೆ ಅನ್ನ, ತಿನ್ನುವವರು ಅವರೇ, ತಿನ್ನಲ್ಪಡುವವರು ಅವರೇ. ಕ್ರೀಡಂತೆ ಮೋದಿನೋ ನಿತ್ಯಂ, ಆನಂದದಿಂದ ಕ್ರೀಡಿಸ್ತಾ ಇರ್ತಾರೆ. ತಥಾಪಿ ಅನ್ನಾತ್ಮಕ ಸ್ವಸೌ. ಹೀಗೆ ಆ ದೇವತೆಗಳೆಲ್ಲರೂ ಕೂಡ ತಿನ್ನಲ್ಪಡುವವರು ಆಗಿದ್ದಾರೆ, ತಿನ್ನುವವರು ಆಗಿದ್ದಾರೆ. ಈಗ ಗಮನಿಸಿ, ಈ ಮೊದಲನೇ ಮಂತ್ರ ಇದೆಯಲ್ಲ, ಹಿರಣ್ಯವರ್ಣ ಶುಚಯ ಪಾವಕ ಅಂತ ನಾವು ಮಂತ್ರ ನೋಡಿದ್ದೀವಲ್ಲ, ಅಲ್ಲಿ ವಿರೂಪಾಹ ಅಂತ ಇದೆಯಲ್ಲ. ವಿರೂಪ ಅಂತಂದ್ರೆ ಅನೇಕ ರೂಪವುಳ್ಳವುಗಳು ಅಂತ ಇಷ್ಟು ನಾವು ಅರ್ಥ ನೋಡ್ಕೊಂಡಿದ್ದೇವೆ. ಅದು ಬರೇ ಅನೇಕ ರೂಪವುಳ್ಳವುಗಳು ಅಂತ ಇಷ್ಟೇ ಅರ್ಥ ಅಲ್ಲ. ವಿರೂಪ ಅಂದ್ರೆ ವಿವಿಧ ರೂಪವುಳ್ಳವುಗಳು. ವಿವಿಧ ಅಂದ್ರೆ ಅನೇಕ ಅಂದ್ರೆ ಅರ್ಥ ಒಂದೇ. ಆ ವೈವಿಧ್ಯದಲ್ಲಿ ಒಂದು ವೈಚಿತ್ರ್ಯ ಇದೆ. ರಾಮ, ಪರಶುರಾಮ, ಭಾರ್ಗವ, ಮತ್ತೆ ಇಕ್ಷ್ವಾಕುರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ಇವೆಲ್ಲ ಬೇರೆ ಬೇರೆ ರೂಪಗಳು. ಪರಮಾತ್ಮನ ಬೇರೆ ಬೇರೆ ಅಂಶಗಳು. ಹಾಗೆ ದೇವತೆಗಳಿಗೂ ಕೂಡ ಬೇರೆ ಬೇರೆ ರೂಪಗಳು ಇರ್ತವೆ. ಆದರೆ ಇಲ್ಲೊಂದು ವೈಶಿಷ್ಟ್ಯ ಇದೆ. ತಿನ್ನುವ ರೂಪವೂ ಅವ್ರದೇ, ತಿನ್ನಲ್ಪಡುವ ರೂಪವೂ ಅವ್ರದೇ. ಇದರಿಂದ ಈ ಕಾರಣದಿಂದ ಅವರು ವಿರೂಪರು, ಅಂದ್ರೆ ವಿವಿಧವಾದ ರೂಪವುಳ್ಳವರು. ತಿನ್ನುವವರೇ 16 ರೂಪಗಳಿಂದ ತಿನ್ನುವವರು ಮಾತ್ರ ಅಲ್ಲ, ತಿನ್ನುವ ರೂಪನೂ ಅವ್ರದೇ ಆಗಿದೆ, ತಿನ್ನಲ್ಪಡುವ ರೂಪವೂ ಅವ್ರದೇ ಆಗಿರುವುದರಿಂದ ವಿರೂಪಾಹ ಅಂತ ಮೊದಲನೇ ಮಂತ್ರದಲ್ಲಿ ಬಂದ ಒಂದು ಆ ವಿರೂಪ ಆ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನ, ವಿಶಿಷ್ಟವಾದ ಅರ್ಥವನ್ನು ನಾವು ಹೇಳಿದಂತಾಯಿತು. ಹೀಗೆ ಯಾಸಾಂ, ಯಾವ ಜಲಾಭಿಮಾನಿ ದೇವತೆಗಳ ಸಂಬಂಧಪಟ್ಟಂತ, ಅವರಿಗೆ ಸಂಬಂಧಪಟ್ಟಂತ ಭಕ್ಷಂ ಒಂದು ಅನ್ನವನ್ನ ದಿವಿ ಆ ಸ್ವರ್ಗಲೋಕದಲ್ಲಿ ದೇವಾಹ ಕೃಣ್ವಂತಿ, ಈ ಎಲ್ಲ ದೇವತೆಗಳು ಮಾಡಿಕೊಂಡಿದ್ದಾರೆ, ಪರಮಾತ್ಮನ ಅನುಗ್ರಹದಿಂದ ಮಾಡಿಕೊಂಡಿದ್ದಾರೆ. ಯಾ ಅಂತರಿಕ್ಷ ಬಹುಧಾ ಭವಂತಿ, ಅವರೇ ಈ ತರದ ಅನೇಕ ರೂಪಗಳನ್ನ ತಾಳ್ತಾರೆ. ಇಂಥ ಒಂದು ಅರ್ಥವನ್ನ ಅದಕ್ಕೆ ನಾವು ಹೇಳಬೇಕು. ಈ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳ ಒಂದು ಪ್ರವೃತ್ತಿ ಇಷ್ಟು ವಿಚಿತ್ರವಾಗಿರ್ತದಲ್ಲ. ನಾವು ಏನನ್ನಾದ್ರೂ ತಿನ್ನುವುದನ್ನ ಯಾತಕ್ಕೆ? ಹಸಿವು ಆಗ್ತದೆ, ನೀರಡಿಕೆ ಆಗ್ತದೆ, ಸಂಕಟ ಪಡ್ತೇವೆ, ಅದರಿಂದ ತಿಂತೇವೆ. ನಾವು ತಿನ್ನದೇ ಇದ್ರೆ ಸಾಯಬೇಕಾಗ್ತದೆ, ಅದಕ್ಕಾಗಿ ತಿಂತೇವೆ. ಆದ್ರೆ ದೇವತೆಗಳಿಗೆ ಅವರಿಗೂ ಹಸಿವು ನೀರಡಿಕೆ ಆಗ್ತದಂತೆ, ಒಂದು ವಿಶೇಷ ಪ್ರಮೇಯ. ಕ್ಷುತ್ತ ಆಗ್ತದೆ, ಹಸಿವೆ ಆಗ್ತದೆ, ವಿಪಾಸ ನೀರಡಿಕೆನೂ ಆಗ್ತದೆ. ಯಾಕೆಂದ್ರೆ ಅದು ದೇವಾನ ಭೋಗ ಸಾಧಕ. ಆ ದೇವತೆಗಳ ಒಂದು ಸುಖ ಪ್ರಾರಬ್ಧ ಏನಿರ್ತದೆ, ಆ ಸುಖ ಪ್ರಾರಬ್ಧದಿಂದಾಗಿ ಅವರಿಗೆ ಹೆಚ್ಚಿನ ಭೋಗವನ್ನ, ಸುಖ ಭೋಗವನ್ನು ಕೊಡ್ಲಿಕ್ಕಾಗಿ ಹಸಿವು ನೀರಡಿಕೆ ಆಗ್ತದೆ. ಮತ್ತು ಪೀಡಾಕರಾಸ್ತೇಷಾಂ ಐಶ್ವರ್ಯಾದಿ ಗುಣೋನ್ನತೆ, ಅವರಿಗೆ ಹಸಿವು ನೀರಡಿಕೆ ಆದಾಗ ಪೀಡಾಗೋದಿಲ್ಲ, ಹೆಚ್ಚಿನ ಸುಖವೇ ಆಗ್ತದೆ. ಯಾಕೆಂದ್ರೆ ಅಣಿಮಾ ಮೊದಲಾದ ಅನೇಕ ಐಶ್ವರ್ಯಗಳಿಂದ ಕೂಡಿದಂಥವನು ಆ ಈ ಎಲ್ಲ ದೇವತೆಗಳಾಗಿದ್ದಾರೆ. ಪರಮಾತ್ಮನಲ್ಲೂ ಇವೆ, ಚತುರ್ಮುಖಾದಿಗಳಲ್ಲಿ ವಿಶೇಷವಾಗಿವೆ. ಅವ್ರಿಗಿಂತ ಕಡಿಮೆ ಆದರೂ ಉಳಿದ ದೇವತೆಗಳಲ್ಲಿ ಆ ಗುಣಗಳೆಲ್ಲ ಇದ್ದೇ ಇವೆ. ಹೀಗೆ ಯಾಸಾಂ ದೇವ ದಿವಿಕೃಣ್ವಂತಿ ಭಕ್ಷಂ ಅಂತನ್ನುವುದಕ್ಕೆ ಈ ಎಲ್ಲ ದೇವತೆಗಳು ತಮ್ಮನ್ನ ತಾವೇ ಭಕ್ಷವನ್ನಾಗಿ ಮಾಡಿಕೊಂಡಿದ್ದಾರೆ, ತಮಗೆ ತಾವೇ ಭೋಗ್ಯರಾಗಿದ್ದಾರೆ, ತಾವೇ ಭೋಕ್ತಾರರು ಕೂಡ ಆಗಿದ್ದಾರೆ. ಇಲ್ಲಿ ಭೋಗ್ಯರಾಗಿದ್ದಾರೆ, ತಾವು ಭೋಕ್ತಾರಾಗಿದ್ದಾರೆ, ಭೋಕ್ತಾ ಆಗಿದ್ದಾರೆ. ಭೋಗ್ಯರು ತಮ್ಮನ್ನು ತಾವೇ ಭೋಗ್ಯರನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮನ ಒಂದು ಅನುಗ್ರಹದಿಂದ ಅನ್ನುವ ಪ್ರಮೇಯವನ್ನ ಯಾಸಾಂ ದೇವ ದಿವಿಕೃಣ್ವಂತಿ ಭಕ್ಷಂ ಅನ್ನುವಂಥ ಒಂದು ಈ ಮಂತ್ರದ ಭಾಗ ತಿಳಿಸ್ತದೆ. ಕೃಣ್ವಂತಿ ಅಂದ್ರೆ ಮಾಡಿಕೊಳ್ಳುತ್ತಾರೆ ಅಂತ ಅದರ ಅರ್ಥ.
ಇಲ್ಲಿಗೆ ಈ ಆಸಾಂ ದೇವ ದಿವ್ಕೃಣ್ವಂತಿ ಎನ್ನುವ ಮಂತ್ರದ ಅರ್ಥವಿವರಣ ಸಮಾಪ್ತಿಯನ್ನು ಕಾಣ್ತಾ ಇದೆ. ಇದು ಎಲ್ಲಿಯೂ ಯಜುಸ್ಸಂಧ್ಯಾ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಕಾಣದೇ ಇರುವಂತಹ ಒಂದು ಅರ್ಥವನ್ನ ಐತರೇಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದೇನೆ. ಬೇರೆ ಕಡೆ ಕಾಣ್ತಿಲ್ಲ ಅಂತ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬೇರೆ ಯಾರು ಹೇಳದೇ ಇರೋ ಅರ್ಥವನ್ನು ಹೇಳಿ ಮಹಾಕಾರ್ಯವನ್ನು ಮಾಡಿದ್ದೇನೆ ಅಂತ ನಾನು ಬೆನ್ನ ಅಂತ ತಟ್ಕೋತಾ ಇಲ್ಲ. ಬೇರೆ ಯಾರಾದ್ರೂ ಟೀಕಾ ಟಿಪ್ಪಣಿಕಾರರು ಈಗಾಗಲೇ ಹೇಳುವ ಅರ್ಥವಾಗಿದ್ರೆ ಅದನ್ನ ಎಲ್ಲಾ ಶ್ರೋತೃಗಳು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಸ್ವೀಕಾರ ಮಾಡಬಹುದು. ಪ್ರಾಚೀನರು ಹೇಳದ ಅರ್ಥ ಆಗಿದ್ದರೆ, ನನ್ನಂಥವನ್ನ ಯಾರೋ ಒಬ್ರು ಸಣ್ಣ ವ್ಯಕ್ತಿ ಅಂತವನ್ನ ಹೇಳಿದ್ದಾದ್ರೆ ಅದನ್ನ ಅನೇಕ ಬಾರಿ ಪರಿಶೀಲನೆ ಮಾಡಿ ತಗೊಳ್ಬೇಕು ಅನ್ನೋದಕ್ಕಾಗಿ ಬೇರೆ ಯಾರು ಇದನ್ನ ಹೇಳಿದಂತೆ ಕಾಣಿಸಿಲ್ಲ. ಆದ್ರಿಂದ ನೀವು ಇದನ್ನ ಇಮ್ಮಡಿ ಮುತುವರ್ಜಿಯಿಂದ, ಇಮ್ಮಡಿ ಜಾಗರೂಕತೆಯಿಂದ ಪರಿಶೀಲಿಸಿ ಇದನ್ನೆಲ್ಲ ಸ್ವೀಕಾರ ಮಾಡಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಅದಕ್ಕಾಗಿ ಇದನ್ನ ಹೇಳ್ತಾ ಇದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.